ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗಿನಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಗುಲಾಬಿ ಬಣ್ಣದ ನೆಲ ಗುಲಾಬಿ ಚಂದ ಅರಳಿದೆ. ಮತ್ತೆ ಇಲ್ಲಿ ಒಂದು ನೋಡ್ತಾ ಇರ್ಬೋದು ನೀವು. ನಾನು ಆಲ್ರೆಡಿ ಇದನ್ನ ಗಾರ್ಡನ್ ಟೂರಲ್ಲಿ ತೋರಿಸಿದ್ದೇನೆ, ಆದ್ರೂ ಕೂಡ ಇವತ್ತು ಕೂಡ ತುಂಬಾ ಚಂದ ಅರಳಿದೆ. ಅಪ್ಪ ದಿನಾ ಬೆಳಿಗ್ಗೆ ತಿಂಡಿ ತಿಂದು ತೋಟಕ್ಕೆ ಹೋಗ್ತಾರೆ. ಇವತ್ತು ನನಗೆ ರಜೆ ಇರೋದ್ರಿಂದ ನಾನು ಕೂಡ ಅಪ್ಪನ ಜೊತೆಗೆ ಹೋಗ್ತೇನೆ. ನೋಡಿ, ನಮ್ಮ ಟೊಮೆಟೊ ಗಿಡದಲ್ಲಿ ಹೂ ಬಿಟ್ಟಿದೆ, ಪುಟ್ಟ ಪುಟ್ಟ ಹೂ ಬಿಟ್ಟಿದೆ. ಸಾಧಾರಣವಾಗಿ ನಾವು ಪ್ರತಿ ವರ್ಷ ಮಾಡುವಾಗ ಈ ಸಮಯದಲ್ಲಿ ಟೊಮೆಟೊ ಹಣ್ಣು ಸಿಗ್ತಾ ಇತ್ತು, ಆದರೆ ಈ ಸಲ ತಡವಾಗಿ ಹಾಕಿದ್ದು ಬೀಜ. ಇಲ್ಲಿ ನೋಡಿ, ಅಮ್ಮನ ಹತ್ರ ಹೇಳಿ ಬಂದೆ, ಅಮ್ಮ ಸ್ವಲ್ಪ ಮತ್ತೆ ಬರ್ತಾರಂತೆ. ಇದೊಂದು ಸರಿಯಾದ ಮಾರ್ಗ ಆಯ್ತಾ, ಆದರೆ ಇಲ್ಲಿ ನೋಡಿ ಅಂತೆ ರಾತ್ರಿ ಹಂದಿಗಳ ಸಂಚಾರ ಮಾಡುವ ಜಾಗ. ಇಲ್ಲಿಂದ ಹೀಗೆ ಬಂದು ನಮ್ಮ ತೋಟಕ್ಕೆ ಹೋಗುದು. ಎಷ್ಟು ಚಂದ ದಾರಿಯಾಗಿದೆ ನೋಡಿ. ನೋಡಿ, ಅಲ್ಲಿಂದ ಹೀಗೆ ಬಂದು ಇಲ್ಲಿಂದ ಮತ್ತೆ ಸೀದಾ ಹೀಗೆ ಹೋಗುದು. ನೋಡಿ, ಇದ್ರೊಳಗೆ ಎಷ್ಟು ಚಂದ ದಾರಿ ಆಗಿದೆ ಅಂತ ಹೇಳಿದ್ರೆ ಪ್ರತಿದಿನ ಬರ್ತದೆ ಕಾಣ್ತದೆ. ನಿಮಗೆ ನಾನು ಬಾವಲಿದ್ದು ಟೆಂಟ್ ತೋರಿಸ್ತೇನೆ ನೋಡಿ, ಆಯ್ತಾ? ನೋಡಿ ಅಂತೆ, ಟೆಂಟ್ ಕಟ್ಟಿದ್ದು ಯಾವುದು ಗೊತ್ತುಂಟ? ಸಣ್ಣ ಬಾವಲಿ ಆಯ್ತಾ, ಟೆಂಟ್ ಬ್ಯಾಟ್ ಅಂತಲೇ ಹೆಸರು ಅದಕ್ಕೆ. ಇದರ ಒಳಗೆ 2-3 ಬಾವಲಿಗಳು ಅಥವಾ 4-5 ಬಾವಲಿಗಳು ಗುಂಪು ಗುಂಪಾಗಿರ್ತದೆ ಆಯ್ತಾ. ಇವತ್ತು ಉಂಟ ಗೊತ್ತಿಲ್ಲ, ತೋರಿಸ್ತೇನೆ ಒಳಗೆ ಹೇಗಿರ್ತದಂತ. ನೋಡಿ, ಅಲ್ಲಿ ಇರ್ತದೆ ಬಾವಲಿಗಳು ನೇತಾಡಿಕೊಂಡು, ಇಲ್ಲಿ ಇರ್ತದೆ. ಅಥವಾ ಕಾಣ್ತಾ ಇರ್ಬೋದಲ್ವ ನಿಮ್ಗೆ, ಆ ದೈತ್ಯಾಕಾರದ ಎಲೆ ಹೀಗಿರ್ತದೆ. ಈ ದೈತ್ಯಾಕಾರದ ಎಲೆಯನ್ನು ಮಡಚಿ ಈ ರೀತಿ ಮಾಡಿ ಅದರೊಳಗೆ ಕೂತ್ಕೊಳ್ಳುದು. ಇವತ್ತಿಲ್ಲ ನೋಡಿ ಅಂತ, ಇಲ್ಲೆಲ್ಲ ತೆಂಗಿನಕಾಯಿ ತಿಂದಿಟ್ಟದ್ದು ಹಂದಿ. ನೋಡಿ, ಇಲ್ಲಿ ಸಹ ನೋಡ್ಬೋದು ನೀವು, ಇಲ್ಲಿ ಮಂಗ ತಿಂದದ್ದು. ನಾನು ಹಂದಿ ತಿಂದ ತೆಂಗಿನಕಾಯಿ, ಮಂಗ ತಿಂದ ಬೊಂಡ ಎಲ್ಲ ತೋರಿಸಿ ಬರುವಾಗ ಅಪ್ಪ ಇಲ್ಲಿ ತೋಟಕ್ಕೆ ಸ್ಪ್ರಿಂಕ್ಲರ್ ಬಿಡ್ಲಿಕ್ಕೆ ಅಂತ ಪೈಪ್ ಒಳಗೆ ನೀರು ತುಂಬಿಸ್ತಾ ಇದ್ರು. ನೋಡಿ, ಎಲ್ಲ ವ್ಯವಸ್ಥೆ ಮಾಡಿ ಹೋಗಿ ಸ್ವಿಚ್ ಹಾಕ್ತಾರೆ, ಕರೆಂಟ್ ಇಲ್ಲ. ಎಲ್ಲ ತಯಾರು ಮಾಡಿ ಸ್ವಿಚ್ ಹಾಕುವಾಗ ಕರೆಂಟ್ ಇಲ್ಲ. ಗೆದ್ದಲು ನೋಡಿ ಅಂತ ಈ ಮರದಲ್ಲಿ, ಕೆಳಗಿಂದ ಹಿಡಿದು ಅರ್ಧ ತನಕ ಇಡೀ ಗೆದ್ದಲೆ ಉಂಟಿದ್ರಲ್ಲಿ. ನೋಡಿ, ಮೊಳಕೆ ಬಂದ ತೆಂಗಿನಕಾಯಿಗೆ ಕೂಡ ಗೆದ್ದಲು ಹಿಡಿದುಕೊಂಡು ಉಂಟು. ಅದು ಒಣಗಿ ಹೋಗಿದೆ, ಇನ್ನು ಅದರಲ್ಲಿ ಗಿಡ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅಪ್ಪ ಹೇಳಿದ್ರು. ಹಾಗೆ ಈಗ ಮನೆಗೆ ಹೋಗುವಾಗ ಅದನ್ನು ತೆಕ್ಕೊಂಡು ಹೋಗ್ಬೇಕು. ಅದ್ರೊಳಗೆ ಮುಂಗೆ ಸಿಗ್ತದಲ್ಲ, ಅದು ತಿನ್ಲಿಕ್ಕೆ. ಇಲ್ಲಿ ನೋಡಿ ಅಂತೆ ಕೊಕ್ಕೋ, ಅದು ಸರಿಯಾಗಿ ಬೆಳೆದಿಲ್ಲ ಆಯ್ತಾ, ಆದ್ರೂ ಕೂಡ ಅದನ್ನು ಎಂಥದೋ ತೂತು ಮಾಡಿ ನೋಡುವ ಪ್ರಯತ್ನ ಮಾಡಿದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ನೋಡಿ ಅಂತೆ ಮರದಿಂದ ಕಿತ್ತು ಬಿಸಾಕಿದೆ. ಎಂಥದೋ ಮಂಗ ಆಗಿರಬಹುದು ಬಹುಶಃ, ಎಂತ ಇಲ್ಲ ನೋಡಿ, ಅದು ಬೆಳಿಲೇ ಇಲ್ಲ ಇನ್ನು ಕೂಡ. ಒಂದೆರಡಲ್ಲ ನೋಡಿ ಅಂತ ಎಷ್ಟುಂಟು ಅಂತ. ಸುಮ್ಮನೆ ವೇಸ್ಟ್. ಮರದಲ್ಲಿ ಎಷ್ಟು ಕೊಕ್ಕಾಗುದನ್ನು ನೋಡುವಾಗ ಉಂಟಲ್ವ, ನಮಗೆ ಸ್ವಲ್ಪ ಆದ್ರೂ ಬೇಳೆಕಾಯಿಗೆ ಸಿಗ್ಬೋದಂತ ಅಂದುಕೊಂಡ್ರೆ ಎಂತ ಕೂಡ ಇಲ್ಲ. ಇದು ಒಂದು ಮರದ ಕೆಳಗೆ ಇದ್ದದ್ದಿಷ್ಟು. ಪ್ರತಿ ಮರದ ಬುಡದ ಕತೆ ಇದುವೆ ಆಯ್ತಾ. ನೀವು ಮರದಲ್ಲಿ ನೋಡಿ, ಈ ರೀತಿ ಕೊಕ್ಕೋ ಬಿಡ್ತದೆ. ನಮ್ಮಲ್ಲಿ ಬೆಳೆಗೆ ಏನು ತೊಂದರೆ ಇಲ್ಲ, ಮರದಲ್ಲಿ ಪ್ರತಿ ಮರದಲ್ಲಿ ಈ ರೀತಿ ಕೊಕ್ಕೋ ಬಿಡ್ತದೆ. ಆದ್ರೆ ಸ್ವಲ್ಪ ಬೆಳಿಲಿಕ್ಕೆ ಗೊತ್ತಿಲ್ಲ. ಮಂಗ ಅಥವಾ ಬೆರು ಅಥವಾ ಇನ್ನಿತರ ಪ್ರಾಣಿಗಳು, ಈಗ ಕೆಂಜಳಿಲು ಇಂಥದ್ದೆಲ್ಲ ತಿಂದು ಬೆಳೆ ನಾಶ ಮಾಡ್ತದೆ. ಇಲ್ಲಿ ಮೇಲೆ ಗುಡ್ಡದಲ್ಲಿ ಒಂದು ಮರದಲ್ಲಿ ಮಾವಿನ ಮರ ಹೂ ಬಿಟ್ಟಿತ್ತು ಅಂತ ಅಪ್ಪ ಹೇಳಿದ್ರು. ಹೂ ಎಲ್ಲ ಬಾಡಿ ಹೋಗಿದ ಅಥವಾ ಮಾವಿನಕಾಯಿ ಆಗಿದ ಅಂತ ನೋಡಿ ಬರುವ ಅಂತ ಹೋದದ್ದು. ನೋಡಿದ್ರೆ ಒಂದೇ ಒಂದು ಇಷ್ಟು ಸಣ್ಣ ಮಾವಿನಕಾಯಿ ಬಿದ್ದುಕೊಂಡುಂಟು, ಮರದಲ್ಲಿ ಕೂಡ ಕಾಣ್ತಾ ಇಲ್ಲ. ಇಲ್ಲಿ ಒಂದು ಹೂವು ನೋಡಿ ಅಂತೆ, ಇದಕ್ಕೆ ಗೋರಂಟಿ ಹೂವು ಅಂತ ಹೇಳ್ತಾರೆ. ಯಾರಿಗೆಲ್ಲ ಗೊತ್ತುಂಟು ಅಂತ ನನಗೆ ಗೊತ್ತಿಲ್ಲ. ನಾವು ಸಣ್ಣದಿರುವಾಗ ಈ ಹೂವನ್ನು ಚಂದ ಮಾಲೆ ಮಾಡಿ ಅದನ್ನು 2 ಜಡೆಗೆ ಮುಡ್ಕೊಂಡು ಹೋಗ್ತಾ ಇದ್ದೆವು. ಈಗ ಇದನ್ನು ಮುಡಿಯುವವರಿಲ್ಲ. ಹೀಗೆ ಗುಡ್ಡಕ್ಕೆಲ್ಲ ಹೋಗಿ ಬರುವಾಗ ಕರೆಂಟ್ ಕೂಡ ಬಂದಿತ್ತು. ನೋಡಿ, ಕಾಮನ ಬಿಲ್ಲು ಕಾಣ್ತಾ ಉಂಟ ನಿಮ್ಗೆ ಸ್ಪ್ರಿಂಕ್ಲರ್ನ ಕೆಳಗೆ? ಈ ರೀತಿ ನೀರು ಬೀಳುವಾಗ ಇಲ್ವಾ, ತೋಟ ನೋಡ್ಲಿಕ್ಕೆ ಚಂದ ಅಲ್ವಾ? ಇಲ್ಲಿ ಕೂಡ ಹಾಡ್ತಾ ಉಂಟು.
ಎಷ್ಟು ಚಂದ ಅಂತ ಹೇಳಿದರೆ, ತೋಟದಲ್ಲಿ ಬೆಳಗಿನ ಜಾವ ಈ ರೀತಿ ಸ್ಪ್ರಿಂಕ್ಲರ್ ಹಾರುವಾಗ ಉಂಟಲ್ವಾ, ಆ ದೃಶ್ಯ ನೋಡಲಿಕ್ಕೆ ಒಂದು ಚಂದ. ತೋಟದಲ್ಲೆಲ್ಲ ಸುತ್ತಾಡ್ತಾ ಇದ್ದೇನೆ. ಇಲ್ಲಿ ಮೇಲೆ ತೋಟದಿಂದ ಇಲ್ವಾ, ಇಲ್ಲಿ ಕೆಳಗೆ ನೀರು ಬರ್ತದೆ ನೋಡಿ, ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ ತನಕ ಬರ್ತದೆ. ನನಗೆ ಒಂಥರ ಈ ಸ್ಪ್ರಿಂಕ್ಲರಲ್ಲಿ ಆಟ ಆಡೋದಂತ ಹೇಳಿದರೆ ತುಂಬ ಇಷ್ಟ ಇತ್ತು ಸಣ್ಣದಿರುವಾಗ. ಅಂದರೆ ಕಸಿನ್ಸ್ ಎಲ್ಲ ಬರ್ತಾರಲ್ಲ, ಆಗಂತೂ ಅಜ್ಜಿ ಮನೆ ತೋಟದಲ್ಲಿ ಹಬ್ಬವೇ ಹಬ್ಬ, ಎಲ್ಲರೂ ಓಡೋದು. ಅಲ್ಲಿ ಒಂದು ಕೆರೆ ಕೂಡ ಇತ್ತು. ಹಾಗೆ ಮಕ್ಕಳೆಲ್ಲ ವೀಕೆಂಡ್ ಬಂದರೆ ಅಜ್ಜಿ ಮನೆಗೆ ಸೇರ್ತಾ ಇದ್ದೇವೆ. ಇಲ್ಲಿ ತೋಟದ ತುದಿಯಲ್ಲಿ ಒಂದು ಹಲಸಿನ ಮರ ಉಂಟು. ಅದರಲ್ಲಿ ಒಂದು ಹಲಸಿನ ಕಾಯಿ ಆಗಿತ್ತಂತೆ ದೊಡ್ಡದು. ಹಾಗೆ ಉಂಟಾ ಇಲ್ವಾ ಅಂತ ನೋಡಿ ಬರುವ ಅಂತ ಹೋಗ್ತಾ ಇದ್ದೇವೆ. ಮಂಗ ತಿಂತದೆ ಹಲಸಿನಕಾಯಿ, ಹಾಗೆ ನೋಡಿ ಬರುವ. ಈ ತೋಟದಿಂದ ಮತ್ತೆ ಅಲ್ಲಿರುವುದೆಲ್ಲ ಕಾಡು ಪ್ರಾಣಿಗಳಿಗೆ ಈ ತೋಟವೇ ಆಹ್ವಾನ. ಯಾಕಂತ ಹೇಳಿದ್ರೆ ಇದರಿಂದ ಮತ್ತೆ ಬೇರೆ ಎಲ್ಲಿ ಕೂಡ ತೋಟ ಇಲ್ಲ. ಇಡೀ ನಮ್ಮದೊಂದು ಕಾಡು ಬರ್ತದೆ, ಕಲೆಂಚಿ ಮಲೆ ಅಂತ, ಇಡೀ ಅದೇ ಕಾಡು. ಹಾಗಾಗಿ ಇಲ್ಲಿ ಏನೇ ಬೆಳೆದ್ರೂ ಕೂಡ ಇಲ್ಲ, ಅದು ಮಂಗಗಳಿಗೆ, ಕಾಡು ಪ್ರಾಣಿಗಳಿಗೆ. ಮರದಲ್ಲಿ ಉಂಟು, ತೋರಿಸ್ತೇನೆ. ಒಂದೇ ಒಂದು ಇಷ್ಟು ದೊಡ್ಡ ಮರದಲ್ಲಿ ಒಂದೇ ಒಂದು ಹಲಸಿನಕಾಯಿ ಉಂಟಲ್ಲಿ, ತುಂಬ ಬೇಗ ಆಗಿದೆ. ಮಂಗಗಳು ಹಲಸಿನಕಾಯಿ ತಿಂದಿದ ಅಂತ ನೋಡ್ಲಿಕ್ಕೆ ಹೋಗುವಾಗ ಮಂಗಗಳು ಕಾಡಿನಿಂದ ಬರ್ತಾ ಉಂಟು ಹಾರಿಕೊಂಡು. ಸಣ್ಣ ಸಣ್ಣ ಮಂಗಗಳೆಲ್ಲ ಉಂಟು, ಆದರೆ ವಿಡಿಯೋದಲ್ಲಿ ಕಾಣ್ತಾ ಉಂಟ ಗೊತ್ತಿಲ್ಲ ನನಗೆ. ದೂರದಲ್ಲಿ ಹಾರ್ತಾ ಉಂಟು, ಒಂದೊಂದೇ ಬರ್ತಾ ಇತ್ತು ಮಂಗಗಳ ಸೈನ್ಯ. ಮಂಗಗಳು ಬರುವಾಗೆಲ್ಲ ಅವುಗಳ ಜೊತೆಗೆ ಕೆಂಜಳಿಲು ಕೂಡ ಅಲ್ಲಿಂದ ಬರುದು ಖಂಡಿತ ಆಯ್ತಾ ನನಗೆ. ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅಳಿಲಿನ ಹಾಗೆ, ಆದ್ರೆ ಕಾಣ್ಲಿಕ್ಕೆ ದೊಡ್ಡ ಉಂಟು. ಬಣ್ಣ ಕೂಡ ಅಷ್ಟೇ ಕೆಂಪು ಬಣ್ಣದಲ್ಲಿ ಉಂಟು ನೋಡಿ, ಈಗ ಸರಿ ಕಾಣ್ತಾ ಇರ್ಬೋದು. ಚಂದ ಬಾಲ ಉಂಟು, ಬೆಕ್ಕಿನ ಬಾಲದ ಹಾಗೆ. ಕೆಂಜಳಿಲು ನೋಡಿದ್ರಿ ಅಲ್ಲ, ತುಂಬ ಚಂದ ಅಂತ ಎಂತ ಕಾಣಲಿಲ್ಲ, ಸ್ವಲ್ಪ ದೂರದಿಂದ ಖಂಡಿತಲ್ವಾ. ಈಗ ನಾವಲ್ಲಿ ಹಲಸಿನಕಾಯಿ ನೋಡ್ಲಿಕ್ಕೆ ಅಂತ ಹೋಗುವಾಗ ಹಾಗೆ ಓಡಿತು. ಎರಡಿತ್ತಂತ ಅಪ್ಪ ಹೇಳಿದ್ರು, ನನಗೆ ಒಂದು ಕಂಡಿತು. ಹಾಗೆ ನಡ್ಕೊಂಡು ಬರುವಾಗ ನೋಡಿ ಅಂತ ಎಷ್ಟು ಪುಟ್ಟ ಗೂಡು ಬಿದ್ದು ಸಿಕ್ಕಿತು ಅಂತ. ಯಾವುದಾದ್ರೂ ಒಂದು ಸಣ್ಣ ಹಕ್ಕಿಯ ಗೂಡಾಗಿರಬಹುದು, ತುಂಬ ಚಂದ ಗೂಡು ರಚಿಸಿದೆ ನೋಡಿ. ಅದರ ಬಾಹ್ಯ ರಚನೆ ಆಗಿರಬಹುದು, ಒಳಗಡೆ ಇರುವಂತಹ ಒಂದು ಭದ್ರ ಜಾಗ ಆಗಿರಬಹುದು, ತುಂಬ ಚಂದ ಉಂಟು. ಹಕ್ಕಿ ಹಾರಿ ಹೋದಾದ ನಂತರ ಈ ಗೂಡು ಕೆಳಗೆ ಬಿದ್ದಿದೆ ಬಹುಶಃ. ತುಂಬ ಚಂದ ಕ್ಯೂಟ್ ಕಂಡಿತು ನನಗೆ. ಎಷ್ಟು ಕ್ಯೂಟ್ ಉಂಟಂತ ಹೇಳಿದರೆ ನೋಡಿ ಅಂತೆ. ನನಗೆ ಇದನ್ನು ಇಲ್ಲೇ ಬಿಡಲಿಕ್ಕೆ ಮನಸ್ಸೇ ಇಲ್ಲ. ಎಂತ ಹಕ್ಕಿ ಇದ್ದಾಗಿರ್ಬೋದು, ಇದಿಷ್ಟು ಚಿಕ್ಕದ್ದು. ಸಾಮಾನ್ಯವಾಗಿ ಕೆಮ್ಮೀಸೆ ಪಿಕ್ಕಳಾರ ಅಂತ ಹೇಳ್ತೇವಲ್ಲ ನಾವು, ಬುಲ್ಬುಲ್ ಹಕ್ಕಿ, ಅದರದ್ದೇ ಹೆಚ್ಚಾಗಿ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಅದೇ ಗೂಡು ಕಟ್ಟುದು. ಇಷ್ಟು ಚಂದದ ಗೂಡು ನೋಡಿ, ಎಷ್ಟು ಒಂದು ಸುರಕ್ಷಿತವಾದಂತಹ ಗೂಡು. ಇದರ ಒಳಗೆ ಎಷ್ಟು ಒಳ್ಳೆಯದಾಗ್ಬೋದು, ಬೆಚ್ಚನೆಯ ಒಂದು ವಾತಾವರಣ ಕಲ್ಪಿಸಿದೆ ಆ ತಾಯಿ ಹಕ್ಕಿ ನೋಡಿ ಅಂತೆ. ಈ ಗೂಡು ಕಟ್ಟಲಿಕ್ಕೆ ಎಷ್ಟು ಶ್ರಮ ಇದ್ದಿರಬಹುದು ಅಂತ ಹಕ್ಕಿಗೆ, ಎಷ್ಟು ಶ್ರಮಪಟ್ಟು ಈ ಗೂಡು ಕಟ್ಟಿರಬಹುದು ಅಂತ ಹೇಳಿದರೆ. ಅದರ ಪುಟ್ಟ ಹಕ್ಕಿ ಆಗಿರ್ಬೋದು ಇದು. ಆ ಪುಟ್ಟ ಕೊಕ್ಕಿನಲ್ಲಿ ಇಷ್ಟೆಲ್ಲ ಒಂದು ಸಾಮಗ್ರಿಗಳನ್ನು ತಂದು ಅದು ಬಿಚ್ಚಿಕೊಳ್ಳದ ಹಾಗೆ ಹೊರಗಿಂದ ನೋಡಿ ಬಿಳಿ ಬಣ್ಣದ ಪದರೆಲ್ಲ ಹಾಕಿ, ನನಗಂತೂ ತುಂಬ ಖುಷಿ ಆಯ್ತಾಯ್ತಾ ಈ ಗೂಡು ನೋಡಲಿಕ್ಕೆ. ನೋಡಿ ಎಷ್ಟು ಚಂದ ಉಂಟಂತ. ಇದನ್ನು ನಾನು ಮನೆಗೆ ತೆಕ್ಕೊಂಡು ಹೋಗಿ ನಮ್ಮ ಸಿಟ್ಔಟಲ್ಲಿ ಹ್ಯಾಂಗಿಂಗ್ ಪಾಟ್ ಎಲ್ಲ ಉಂಟಲ್ಲ, ಅದರ ಹತ್ರ ಹ್ಯಾಂಗ್ ಮಾಡ್ತೇವೆ. ನಮ್ಮ ತೋಟದ ಒಂದು ಭಾಗಕ್ಕೆ ಅಲ್ವಾ ಡ್ರಿಪ್ ಅಳವಡಿಸಿದ್ದು, ಹಾಗೆ ಅದರದ್ದು ಫಿಲ್ಟರ್ ಆಯ್ತಾ ಇದು. ಇವತ್ತು ಫಿಲ್ಟರ್ ನೋಡುವ ಎಷ್ಟು ಕಸ ತುಂಬಿದೆ ಅಂತ ನೋಡ್ಲಿಕ್ಕೆ ತೆಗಿವಾಗ ನೋಡಿ, ಇರುವೆ ಎಲ್ಲ ಗೂಡು ಕಟ್ಟಿಕೊಂಡಿತ್ತದ್ರಲ್ಲಿ ಕಾಣ್ತಾ ಇರ್ಬೋದು ನೋಡಿ ಅಂತೆ. ಕೆಸರು ತುಂಬಿಕೊಂಡಿದೆ, ತುಂಬ ಎಂತ ಇಲ್ಲ. ಅಲ್ಲಿ ಫಿಲ್ಟರ್ ಅಲ್ಲಿ ಕಾಣಬಹುದು, ನಡುವಲ್ಲಿ ಕಂದು ಬಣ್ಣ ಉಂಟಲ್ಲ, ಅದು ಬಿಳಿ ಬಣ್ಣ ಇತ್ತು ನೋಡಿ. ಈ ರೀತಿಯಲ್ಲಿ ಕಸಗಳು ತುಂಬಿಕೊಂಡಿರುವಂತದ್ದು, ಇದನ್ನು ಆಗಾಗ್ಗೆ ನಾವು ನೋಡಿಕೊಂಡಿರ್ಬೇಕಾಗ್ತದೆ. ಅದನ್ನು ತೊಳಿವ ಅಂತ ಅಪ್ಪ ಮೇಲೆಯಿಂದ ಸ್ವಿಚ್ ಹಾಕಿದ್ರು. ನಾನಿಲ್ಲಿಂದ ಸ್ವಿಚ್ ಹಾಕಿದಾಗ ನೋಡಿ ನೀರು ಯಾವ ರೀತಿ ಬರ್ತಾ ಉಂಟು ಅಂತ. ಎಷ್ಟು ಪರಿಶುದ್ಧವಾದ ನೀರು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಲ್ಲಿ ಎಲ್ಲ ನೀರು ಬಳಕೆ ಮಾಡುವಾಗ ನಮ್ಮ ಊರಿನ ನೆನಪಾಗ್ತದೆ, ಇಷ್ಟು ಚಂದ ನೀರಿರ್ತದೆ ನಮ್ಮ ಊರಲ್ಲಿ ಅಂತ. ಇಲ್ಲಿ ನೋಡಿ ಅಂತೆ, ತೊಳಿಲಿಕ್ಕೆ ಅಲ್ವಾ ಅಪ್ಪ ಈ ತೆಂಗಿನಕಾಯಿ ಸಿಪ್ಪೆಯನ್ನು ಬಳಸ್ತಾ ಇದ್ದಾರೆ. ಇದು ಹಂದಿ ಎಲ್ಲ ಅಲ್ಲಿ ಕಾಯಿ ತಿಂದ ಹಾಕಿತ್ತಲ್ವಾ, ಅದರದ್ದೇ ಸಿಪ್ಪೆ. ಚಂದ ತೊಳ್ದಾದ ನಂತರ ನೋಡಿ ಆ ಕಸ ಎಲ್ಲ ಹೋಯ್ತು, ಅದಕ್ಕೆ ನೀರೆಲ್ಲ ಹಾಕಿ ಚಂದ ತೊಳಿತಾ ಇದ್ದಾರೆ. ಈಗ ಸ್ವಲ್ಪ ಬಿಳಿ ಆಯ್ತು, ಅದರಲ್ಲಿ ಬ್ರಷ್ ಹಾಕಿ ಉಜ್ಜಿದ್ರೆ ಇಲ್ವಾ ಇನ್ನು ಕೂಡ ಚಂದ ಆಗ್ಬೋದು ಅದು. ಆದ್ರೆ ಇರುವಂತಹ ಕಸವನ್ನು ಸದ್ಯಕ್ಕೆ ತೆಗೆದು ಈಗ ಅದನ್ನು ಮತ್ತೆ ಯಥಾಸ್ಥಿತಿಯಲ್ಲಿ ಇಡ್ತಾ ಇದ್ದಾರೆ ಅಪ್ಪ.
ನಾವು ಒಂದು ಈ ನೀರಾವರಿ ವ್ಯವಸ್ಥೆ ಮಾಡಿಲ್ವಾ, ಸುಮಾರು 2-3 ತಿಂಗಳಾಯ್ತಷ್ಟೇ. ನಾವು ಈ ಹನಿ ನೀರಾವರಿ ವ್ಯವಸ್ಥೆ ಮಾಡಿಸಿಲ್ವಾ 2-3 ತಿಂಗಳಾದಷ್ಟೇ. ತುಂಬಾ ಸರಳ ಹಾಗೂ ಉಪಕಾರಿಯಾಗಿರುವಂತಹ ವ್ಯವಸ್ಥೆ ಇದು. ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಾದ್ರೆ ನಿಮಗೆ ನೀರು ಪೋಲಾಗ್ತದೆ, ಆದ್ರೆ ಈ ವ್ಯವಸ್ಥೆಯಲ್ಲಿ ನೋಡಿ ಗಿಡ ಮತ್ತೆ ಮರದ ಬುಡಕ್ಕೆ ನೇರವಾಗಿ ಬೇಕಾದಷ್ಟು ನೀರು ಅಲ್ಲಿಯೇ ಬೀಳುವಂತದ್ದು. ನೋಡಿ ನಾನು ನಿಮ್ಗೆ ಹತ್ತಿರದಿಂದ ತೋರಿಸ್ತೇನೆ. ಈ ರೀತಿ ಆಧಾರ ಇರ್ತದೆ ಒಂದು, ಅದಕ್ಕೆ ಈ ಪೈಪನ್ನು ಫಿಕ್ಸ್ ಮಾಡಿರುವಂತದ್ದು. ಇಲ್ಲಿಂದ ಮತ್ತೆ ನೀರು ಗಿಡದ ಅಥವಾ ಮರದ ಬುಡಕ್ಕೆ ಹೋಗ್ಲಿಕ್ಕೆ. ಇಲ್ಲಿ ಕೆಳಗಿರುವಂತಹ ವಯರ್ ಉಂಟಲ್ಲ, ಅದು ಈ ಪೈಪಿಗೆ ಫಿಕ್ಸ್ ಆಗಿರುವಂತದ್ದು. ಇದು ಇನ್ನು ಹೇಗೂ ಗಿಡ ಆಗ್ಲಿಕ್ಕಿಲ್ಲ, ಮನೆಯಲ್ಲಿ ಹೋಗಿ ಸುಲ್ದು ನೋಡ್ಬೇಕು ಇದ್ರೊಳಗೆ ಮುಂಗೆ ಉಂಟಾ ಎಂತ ಅಂತ. ಗೆದ್ದಲು ಬಂದ ಕಾಯಿ ಆಯ್ತು ಇದು. ಆಯ್ತು, ಇನ್ನು ಮನೆಗೆ ಹೋಗುದು. ನಾನು ನೋಡಿ ಈ 2 ಕಾಯಿ ತಕೊಂಡಿದ್ದೇನೆ ಸುಲ್ದು ನೋಡ್ಲಿಕ್ಕೆ ಮುಂಗೆ ಉಂಟಾ ಅಂತ. ಹಾಗೆ ಇನ್ನು ಮನೆಗೆ ಹೊರಡುವ. ನಿನ್ನೆ ಕೆಲಿಂಜ ಜಾತ್ರೆಯಿಂದ ಅಪ್ಪ 2 ಬೊಂಡ ತೆಕ್ಕೊಂಡು ಬಂದಿದ್ರು. ಹಾಗೆ ಈಗ ಕೆತ್ತಿ ಕುಡಿಯುವ ಅಂತ ಹೊರಟದ್ದು. ತೋಟದಿಂದ ಬರುವಾಗ ಈ ರೀತಿ ಕುಡಿಲಿಕ್ಕೆ ಎಂತಾದ್ರೂ ಸಿಕ್ಕಿದ್ರೆ ಅಲ್ವಾ ತುಂಬಾ ಖುಷಿ ಆಗ್ತದೆ. ನಮ್ಮ ತೋಟ ಸ್ವಲ್ಪ ಕೆಳಗಿರುವ ಕಾರಣ ಬರುವಾಗ ಹತ್ತಿಕೊಂಡು ಬರಬೇಕು, ಸುಸ್ತಾಗ್ತದಲ್ಲ. ಹಾಗೆ ಈ ರೀತಿ ಬೊಂಡ ಮಜ್ಜಿಗೆ ನೀರೆಲ್ಲ ಇದ್ರೆ ತುಂಬಾ ಖುಷಿ. ಇಲ್ಲಿ ನೋಡಿ ಅಂತೆ ಬೊಂಡದ್ದೇ ಸ್ಪೂನ್, ಅದರ ಸ್ಪೂನಲ್ಲಿ ಬಾವೆ ತಿನ್ಲಿಕ್ಕೆ ಎಷ್ಟು ಖುಷಿ ಆಗ್ತದಲ್ವಾ. ನಾವೆಲ್ಲ ಸಣ್ಣದಿರುವಾಗ ಇದೇ ಸ್ಪೂನ್ ಬೇಕಂತ ಹಠ ಮಾಡ್ತಾ ಇದ್ವಿ. ಇದರ ಹೊರಗಿನ ಈ ಭಾಗದಿಂದ ಕೆತ್ತಿ ಈ ರೀತಿ ಸ್ಪೂನ್ ಮಾಡ್ತಾ ಇದ್ರು ಅಪ್ಪ, ಆಯ್ತಾ. ಹಾಗೆ ಬಾಲ್ಯ ಎಲ್ಲ ನೆನಪಾಗ್ತದೆ ಈ ರೀತಿ ಸ್ಪೂನ್ ನೋಡುವಾಗ. ಈಗ ನಾನು ತೋಟದಿಂದ ತಂದ ಹಕ್ಕಿಗೂಡಿಗೊಂದು ವ್ಯವಸ್ಥೆ ಮಾಡ್ತೇನೆ ನೋಡಿ. ಇಲ್ಲಿ ಇಡ್ತೇನೆ ಆಯ್ತಾ. ಇದನ್ನು ನ್ಯಾಚುರಲ್ ಆಗಿ ಹಕ್ಕಿಗಳು ಗೂಡು ಕಟ್ಟಿದ ಹಾಗೆ ಕಾಣಬೇಕು ಅಂತ ಇಡುದು. ಇದು ಮನಿ ಪ್ಲಾಂಟಿನ ಬಳ್ಳಿ ಆಯ್ತಾ. ಈ ರೀತಿ ಹಬ್ಬಿಸಿಕೊಂಡು ಉಂಟು. ಅದರ ಕೆಳಗೆ ಹ್ಯಾಂಗಿಂಗ್ ಪಾಟ್ ಕೂಡ ಉಂಟು, ಕಾಣ್ಬೋದು ನಿಮಗೆ. ಅದರಲ್ಲೆಲ್ಲ ಇಟ್ಟರೆ ನೀರು ಹಾಕುವಾಗ ಹಾಳಾಗ್ತದಂತ ನಾನು ಇಲ್ಲಿ ಇಡ್ಲಿಕ್ಕೆ ಬಂದದ್ದು. ಇಲ್ಲಿ ಆದರೆ ಸೇಫೆಸ್ಟ್ ಪ್ಲೇಸ್. ಮೊದಲು ಇಲ್ಲಿ ಒಂದು ಹಕ್ಕಿಗೂಡು ಇತ್ತಾಯ್ತು, ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಬಿದ್ದು ಹೋಗಿರ್ಬೋದು ಹಾಳಾಗಿ. ನೋಡಿ ಆಗ ತಂದ 2 ಮುಂಗೆಕಾಯನ್ನು ಕೂಡ ಸುಲ್ದಾಯ್ತು ನನಗೆ. ಒಳಗಡೆ ಮುಂಗೆ ಉಂಟಾ ಇಲ್ವಾ ಅಂತ ಸಹ ಗೊತ್ತಿಲ್ಲ, ಅಂದರೆ ಹಾಳಾಗಿದೆಯಾ ಸರಿ ಉಂಟಾ ಗೊತ್ತಿಲ್ಲ. ಒಂದು ಅಲುಗಾಡ್ತಾ ಉಂಟು, ಕೊಬ್ಬರಿ ಆಗಿದೆ, ಅದು ಒಣ ಕೊಬ್ಬರಿ ಬರ್ತದಲ್ಲ ಹಾಗೆ ಆಗಿದೆ. ನೋಡಿ ಎಷ್ಟು ದೊಡ್ಡ ಕೊಬ್ಬರಿ ಅಂತ. ಇದರೊಳಗೆ ಇಡೀ ಮುಂಗೆ ಉಂಟು, ಅದನ್ನು ಕಟ್ ಮಾಡಿ ತೆಗಿಬಹುದು. ಇನ್ನೊಂದು ಕಟ್ ಮಾಡಿದ ಕೂಡಲೇ ಈ ರೀತಿ ಮುಂಗೆ ಕಾಣಲಿಕ್ಕೆ ಸಿಕ್ಕಿತ್ತು, ಬೇರ್ಪಟ್ಟೆ ಇತ್ತು ಒಳಗಿಂದಲೇ. ಈಗ 2 ಕೂಡ ಒಳ್ಳೆದುಂಟು ಮುಂಗೆ, ಹೊರಗಿನಿಂದ ಕಟ್ ಮಾಡಿ ನೋಡ್ತೇನೆ ಹೇಗೆ ಉಂಟು ಅಂತ. ಯಾರಿಗೆಲ್ಲ ಮುಂಗೆ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ತುಂಬ ಇಷ್ಟ ಮುಂಗೆ. ಬೆಂಗಳೂರಲ್ಲಿ ಎಲ್ಲ ನಾನು ನೋಡಿದ ಹಾಗೆ ತುಂಬ ದಾರಿ ಬದಿಯಲ್ಲೆಲ್ಲ ರಾಶಿ ಹಾಕಿ ಮಾರ್ತಾರೆ, ಆದರೆ ತುಂಬ ಕಾಸ್ಟ್ಲಿ ಕೂಡ. ನಮ್ಮ ಮನೆಯಲ್ಲಿ ಹೀಗೆ ಸಿಗುದನ್ನಿಲ್ವಾ, ಅಲ್ಲಿ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತಿನ್ಲಿಕ್ಕೆ ಯಾರಿಗೆ ಮನಸ್ಸಾಗ್ತದೆ ಅಲ್ವಾ. ಹೇಗುಂಟು? ಸೂಪರ್ ಉಂಟಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.